ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್. ದೇವಾನಿನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇವತ್ತಿನ ಭಾನುವಾರ ಆರಾಧನೆಗೋಸ್ಕರ ಕರ್ತನೇ ಎಲ್ಲ ನಿನ್ನ ಮಕ್ಕಳಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಸ್ವಾಗತಿಸ್ತೇವೆ. ಕರ್ತನೇ, ನಿನ್ನ ಸನ್ನಿಧಿಯಲ್ಲಿ ನಾವು ಇದ್ದೇವೆ ಸ್ವಾಮಿ. ಸಮಯದಲ್ಲಿ ನಿನ್ನ ಜೀವವುಳ್ಳ ವಾಕ್ಯವನ್ನು ಓದ್ತೇವೆ ಸ್ವಾಮಿ. ಸಮಯದಲ್ಲಿ ಕರ್ತನೇ, ನಿನ್ನ ವಾಕ್ಯದಲ್ಲಿ ಜೀವ ಉಂಟು. 105 ಕೀರ್ತನೆ. ಯೆಹೋವನಿಗೆ ಕೃತಜ್ಞ ಸ್ತುತಿ ಮಾಡಿರಿ, ಆತನ ನಾಮವನ್ನು ಮಹತ್ವವನ್ನು ವರ್ಣಿಸಿರಿ. ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ಪ್ರಸಿದ್ಧಿಪಡಿಸಿರಿ, ಆತನನ್ನು ಕೀರ್ತಿಸಿರಿ, ಭಜಿಸಿರಿ, ಆತನ ಅದ್ಭುತ ಕೃತ್ಯನೆಲ್ಲ ಧ್ಯಾನಿಸಿರಿ. ಹೌದು ಕರ್ತನೇ, ನೀನು ಮಾಡಿದ ಅದ್ಭುತ ನಮ್ಮ ಜೀವಿತದಲ್ಲಿ ನಾವು ಧ್ಯಾನಿಸ್ತಾ ಇದ್ದೇವೆ ಸ್ವಾಮಿ. ಏಕೆ ನೀನು ಒಳ್ಳೆಯವನಾಗಿದ್ದೆ ಕರ್ತನೇ. ಯಾವಾಗಲೂ ನಿನಗೆ ಕೃತಜ್ಞ ಸ್ತುತಿ ನಾವು ಮಾಡ್ತೇವೆ. ನೀನು ಮಾಡಿದ ಉಪಕಾರ ಒಂದನ್ನು ಮರೆಯದೆ ಕರ್ತನೇ, ನಿನಗೆ ಕೊಂಡಾಡ್ತೇವೆ ಕರ್ತನೇ. ನಿನ್ನ ನಾಮವನ್ನು ಮೇಲೆತ್ತುತ್ತೇವೆ, ಘನಪಡಿಸ್ತೇವೆ ಕರ್ತನೇ. ಕರ್ತನೇ, ನಾವು ಮಾಡಿದ ಆರಾಧನೆ ಸ್ತುತಿಯಲ್ಲಿ ನಿನಗೆ ಮಹಿಮೆ ಆಗಬೇಕು ತಂದೆ. ನಿನಗೆ ಸ್ತೋತ್ರಪ್ಪ ಕರ್ತನೇ. ನಾವು ಸ್ತುತಿ ಆರಾಧನೆ ಮಾಡುವಾಗ ಕರ್ತನೇ, ನಿನ್ನ ಮಕ್ಕಳಿಗೆ ನೀನು ಮುಟ್ಟಬೇಕು. ಅವರಿಗೆ ಬಿಡುಗಡೆ ಯಾವ ಭಾಗದಲ್ಲಿ ಬಿಡುಗಡೆ ಬೇಕು ಆ ಭಾಗದಲ್ಲಿ ಬಿಡುಗಡೆ ಕೊಡು ಕರ್ತನೇ. ಆಗ್ಬೋದು ಸ್ವಭಾವದಲ್ಲಿ, ಹಳೆಯ ಸ್ವಭಾವದಲ್ಲಿ ಬಿಡುಗಡೆ ಬೇಕು, ನೀನು ಬಿಡುಗಡೆ ಕೊಡಬೇಕು. ಆರಾಧನೆ ಸ್ತುತಿ ಮಾಡುವಾಗ ಕರ್ತನೇ, ನಿನ್ನ ಆಶೀರ್ವಾದದಿಂದ ತುಂಬಿಸೋ ಅವರಿಗೆ ಕರ್ತನೇ ಸ್ವಸ್ಥತೆ ಆಗಬೇಕು, ಅವರಿಗೆ ಸ್ವಸ್ಥತೆ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಕರ್ತನೇ. ತಂದೆ ನಿನಗೆ ಸ್ತೋತ್ರ. ಏಕೆ ಆರಾಧನೆಗೆ ನೀನು ಒಬ್ಬನು ಯೋಗ್ಯನು, ಸ್ತುತಿಗೆ ಯೋಗ್ಯನು, ಮಹಿಮೆಗೆ ಯೋಗ್ಯನು ನೀನು ಒಬ್ಬನು ಆಗಿದೆ ಕರ್ತನೇ. ಕರ್ತನೇ, ನಾವು ಸೇರಿ ಮಾಡಿದ ಆರಾಧನೆಯಲ್ಲಿ ಕರ್ತನೇ, ಆತ್ಮದಿಂದಲೂ ಸತ್ಯದಿಂದಲೂ ಮಾಡಿದ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದಬೇಕು, ನೀನು ಸಂತೋಷ ಆಗಬೇಕು ಕರ್ತನೇ. ನಿನಗೆ ಸಂತೋಷ ಆಗಬೇಕು, ನಾವೆಲ್ಲ ನಿನ್ನ ಪ್ರಸನ್ನತೆ ಅನುಭವ ಮಾಡಬೇಕು ಕರ್ತನೇ. ತಂದೆ ನಿನಗೆ ಸ್ತೋತ್ರ, ಯೇಸು ನಾಮದಲ್ಲಿ ತಂದೆ, ಆಮೇನ್. ನಾವು ಈ ಸಮಯದಲ್ಲಿ ಆರಾಧಿಸುವ ನಮ್ಮ ತಂದೆಯಾದ ದೇವರಿಗೆ ಆರಾಧಿಸುವ ಮನಪೂರ್ವಕವಾಗಿ ಆ ಪರಿಶುದ್ಧ ದೇವರಿಗೆ ನಾವು ಆರಾಧಿಸುವ. ಪರಿಶುದ್ಧ ದೇವರು ನೀತಿವಂತನೊಬ್ಬನ ಆರಾಧನೆ ಮಾಡಲಿಕ್ಕೆ ಸಕ್ತನಾಗಿದ್ದಾನೆ. ನಾವು ನೀತಿವಂತರಾಗಿ ನಾವು ಮಾಡಿದ್ದಾನೆ. ಯಾರ್ಯಾರು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿದ್ದಾರೆ ಅವರು ನೀತಿವಂತರಾಗಿದ್ದಾರೆ. ಆ ಪರಿಶುದ್ಧ ದೇವರಿಗೆ ನಾವು ಎಲ್ಲರೂ ಸೇರಿ ಒಂದೇ ಮನಸ್ಸಿಂದ ಆತನಿಗೆ ಆರಾಧಿಸುವ, ಸ್ತುತಿಸುವ, ಘನಪಡಿಸುವ ಆತನ. ಎಸ್ जीविताचो आस्रो म्हाका रक्तालो गवळीचो, म्हज्या जिविताचो आस्रो म्हाका रक्तालो गवळीचो. घनमान वैभवान भरलो आसलो, महिमेक योग्य तुवें. घनमान वैभवान भरलो आसलो, महिमेक योग्य तुवें. अर्गा आराधन तुका, अर्गा आराधन पा, अर्गा आराधन देवा, अर्गा आराधन पा, अर्गा आराधन तुका, अर्गा आराधन पा, अर्गा आराधन देवा. चपाकट्यांचे सावळे पोंदा, ग्लोरी ग्लोरी ग्लोरी. सोम्या तुका महिमा, सोम्या तुका महिमा जावनो. चपाकट्यांचे सावळे पोंदा, तुझी उपस्थिती आमच्या मध्ये करता सोम्या. तुझी कृपा लाभली सगळ्या आमकां.
हर एक दिशा तुझी स्तुती करून हो करसिता तुझ्या जीविताच्या हर एक दिशा तुझी स्तुती करून घडसिता सोन्याचे जनुले गलेले उपकार नियाळ अर्थान देता ಈ ಸಮಯ ಬೇಂಗೆಲ್ಲೋ ಸೋಡು ಕಾರ್ಗವನಸ ಆಮೆ ವರ್ಣಿಸ್ತಾ ಸಮಯ ತಕ आराधन पुता अर्घ आराधन आराधन देवा अर्घ आराधन बाबा अर्घ आराधन पुता अर्घ आराधन अर्घ आराधन देवा अर्घ आराधन बाबा अर्घ आराधन पुता अर्घ आराधन आराधन बाबा अर्घ आराधन पुता अर्घ आराधन अर्घ आराधन देवा ग्लोरी 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 ತಂದೆ ನಿಂಗೆ ಮಹಿಮೆ 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 ಮಹಿಮೆಗೆ ಯೋಗ್ಯನಾಗು ನೀನಾಗಿದೆ ಸ್ವಾಮಿ ಸ್ತೋತ್ರಪ್ಪ ನಿನ್ನ ಪ್ರಸನ್ನತೆ ನಿನ್ನ ಉಪಸ್ಥಿತಿಗಾಗಿ ಸ್ತೋತ್ರ ಕರ್ತನೆ ದೇವ ರಾಜ್ಯಾಧಿರಾಜನೇ ಸ್ತೋತ್ರ ಕರ್ತನೆ ನಿನ್ನ ಮಕ್ಕಳಿಗೆ ಒಬ್ಬೊಬ್ಬರಿಗೆ ನಿನ್ನ ಮುಟ್ಟುತ್ತಾ ಇದೆ ಕರ್ತನೆ ನಿನ್ನ ಮಕ್ಕಳ ಮೇಲೆ ನಿನ್ನ ಆಶೀರ್ವಾದ ಸುರಿಮಳೆಯನ್ನು ಸುರಿಸ್ತಾ ಇದೆ ತಂದೆ ನಿನಗೆ ಸ್ತೋತ್ರ ಕರ್ತನೆ ರಾಜ್ಯಾಧಿರಾಜನೇ ಸ್ತೋತ್ರ ಹಲ್ಲೆಲೂಯಾ Hallelujah. Thank you, Lord. Thank you, Jesus. Hallelujah. Oh, riba shadalaba. Oh, glory, 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 glory. Mahime. Hallelujah. प्रभु का धन्यवाद करूंगा उसकी संगति में सदा रहूंगा साथ चलूंगा मैं जय जरूर पाऊंगा साथ चलूंगा मैं जय जरूर पाऊंगा प्रभु का धन्यवाद करूंगा प्रभु का धन्यवाद करूंगा ना देगी मुझे दुनिया को मिले कोई सुख और शांति आराम ना देगी मुझे दुनिया को मिले कोई सुख और शांति आराम मेरे यीशु के साथ धन्य संगति में सदा मिलेगी खुशी मुझको मेरे यीशु के साथ धन्य संगति में सदा मिलेगी खुशी मुझको प्रभु का धन्यवाद करूंगा उसकी संगति में सदा रहूंगा साथ चलूंगा मैं जय जरूर पाऊंगा साथ चलूंगा मैं जय जरूर पाऊंगा प्रभु का धन्यवाद करूंगा प्रभु का धन्यवाद करूंगा मेरी जिंदगी की हर परेशानी में खुल जाता है आशा का द्वार मेरी जिंदगी की हर परेशानी में खुल जाता है आशा का द्वार कभी ना डरूंगा कभी ना हटूंगा चाहे जान भी देना पड़े कभी ना डरूंगा कभी ना हटूंगा चाहे जान भी देना पड़े प्रभु का धन्यवाद करूंगा स्तोत्रप्पा की संगति में सदा रहूंगा साथ चलूंगा मैं जय जरूर पाऊंगा साथ चलूंगा मैं जय जरूर पाऊंगा प्रभु का धन्यवाद करूंगा प्रभु का धन्यवाद करूंगा कितना अच्छा है वो कितना धन्य है वो यीशु ही मेरे जीवन का साथी कितना अच्छा है वो कितना धन्य है वो
कोई कठिन नहीं मुझको, प्रभु का धन्यवाद करूंगा, उसकी संगति में सदा रहूंगा, साथ चलूंगा मैं जय जरूर पाऊंगा, साथ चलूंगा मैं जय जरूर पाऊंगा, प्रभु का धन्यवाद करूंगा, प्रभु का धन्यवाद करूंगा, प्रभु का धन्यवाद करूंगा. ಆತನಿಗೆ ಯಾವಾಗಲೂ ಸ್ತುತಿಸುವ ಆರಾಧಿಸುವ ನಾವು ನಮ್ಮ ದೇವರಿಗೆ ನಾವು ಯಾವಾಗಲೂ ಆತನ ಮಾಡಿದ ಉಪಕಾರವನ್ನು ಮರೆಯದ ಆತನಿಗೆ ಕೃತಜ್ಞತೆ ನಾವು ಮಾಡುವರಾಗಿದ್ದೇವೆ. ದೇವರ ಮಕ್ಕಳು ಯಾವಾಗಲೂ ಆತನಿಗೆ ಕೃತಜ್ಞತೆ ಮಾಡಬೇಕು, ಆತನ ಮಾಡಿದ ಉಪಕಾರ. ಏಕೆಂದರೆ ನಮಗೆ ಆತನ ಜೀವಂತ ಇಟ್ಟಿದ್ದಾನೆ, ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ, ಆತನು ನಮ್ಮನ್ನು ನಡೆಸ್ತಾ ಇದ್ದಾನೆ, ಬೆಳಕಾಗಿ ನಡೆಸ್ತಾ ಇದ್ದಾನೆ. ಅಪ್ಪ ತಂದೆ ನಿನಗೆ ಸ್ತೋತ್ರ. ಅಪ್ಪ ನೀನು ಒಳ್ಳೆಯವನಾಗಿದೆ ಕರ್ತನೇ. ಸತ್ಯವು ತಿಳಿರಿ, ಸತ್ಯ ನಿಮಗೆ ಬಿಡುಗಡೆ ಆಗುವುದು. ಹೌದು ಕರ್ತನೇ, ನಿನ್ನ ಮಕ್ಕಳಿಗೆ ಸತ್ಯವನ್ನು ಪ್ರಕಟಪಡಿಸಿ ನೀನು ಬೆಳಕಲ್ಲಿ ನಡೆಸ್ತಾ ಇದ್ದೀಯಪ್ಪ. ಸ್ತೋತ್ರಪ್ಪ ತಂದೆ ನಿನಗೆ ಸ್ತೋತ್ರ ಕರ್ತನೇ. ಅಪ್ಪ ನೀನು ಒಳ್ಳೆಯವನಾಗಿದೆ ಕರ್ತನೇ. ಎಸ್ ಎಸ್ ಓ ಗ್ಲೋರಿ 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 ಗ್ಲೋರಿ. ಬದುಕಿದರು ನಿನಗಾಗಿ, ನಾವು ಸತ್ತರು ನಿನಗಾಗಿ, ಸತ್ತರು ನಿನಗಾಗಿಯೇ, ಬದುಕಿದರು ನಿನಗಾಗಿಯೇ, ಸತ್ತರು ನಿನಗಾಗಿಯೇ. ನಿನಗಾಗಿಯೇ
ಯೇಸುವಿಗಾಗಿಯೇ ಸತ್ತರು ಯೇಸುವಿಗಾಗಿಯೇ ನಾ ಬದುಕಿದರು ಯೇಸುವಿಗಾಗಿಯೇ ಸತ್ತರು ಯೇಸುವಿಗಾಗಿಯೇ ಬದುಕಿದರು ಯೇಸುವಿಗಾಗಿಯೇ ಸತ್ತರು ಯೇಸುವಿಗಾಗಿಯೇ. ಹೌದು ಸ್ವಾಮಿ, ನಾವು ಈ ಲೋಕದಲ್ಲಿ ಬದುಕಿದರು ಯೇಸುಗಾಗಿ, ಸತ್ತರು ಯೇಸುಗಾಗಿ. ಪೌಲನು ಫಿಲಿಪ್ಪಿಯರ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾನೆ, ಹೌದು ನಾನು ಬದುಕುತ್ತಿದೆ ಎಂದರೆ ನನಗೆ ಅದು ಲಾಭವೇ, ಸಾಯುವುದೆಂದರೆ ಅದು ಕೂಡ ಲಾಭವೇ ನನಗೆ. ಹೌದು ಸ್ವಾಮಿ, ಎರಡೂ ನಮಗೆ ಲಾಭವಾಗಿದೆ ಕಥನೆ. ಏಕೆಂದರೆ ನಾವು ಎಲ್ಲಿಂದ ಬಂದಿದ್ದೇವೆ, ಎಲ್ಲಿ ಹೋಗ್ತೇವೆ ನಮಗೆ ಚೆನ್ನಾಗಿ ಗೊತ್ತುಂಟು. ಯೇಸು ಹೇಳ್ತಾನೆ, ನನಗೆ ಚೆನ್ನಾಗಿ ಗೊತ್ತುಂಟು. ಇವತ್ತು ನಮ್ಮ ಕೂಡ ನಾವು ಎಲ್ಲಿಂದ ಬಂದಿದ್ದೇವೆ, ಎಲ್ಲಿಗೆ ಹೋಗ್ತೇವೆ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ತಂದೆಯನಿಗೆ ಸ್ತೋತ್ರ ಕಥನೆ. ಹಲ್ಲೆಲೂಯಾ. ಶರೀರದಿಂದ ಹುಟ್ಟಿದ ಶರೀರವೇ, ಆತ್ಮದಿಂದ ಹುಟ್ಟಿದವನು ಆತ್ಮವೇ ಆಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಎಸ್ ಲಾರ್ಡ್. ಓ ಗ್ಲೋರಿ 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 ಗ್ಲೋರಿ. ಓ ನಿನ್ನ ಪ್ರಸನ್ನತೆ, ನಿನ್ನ ಉಪಸ್ಥಿತಿ ಓ ಕಥನೆ ನಮ್ಮ ಮಧ್ಯದಲ್ಲಿ ಉಂಟು ಕಥನೆ. ಅಪ್ಪಾ ನಿನ್ನ ಅಭಿಷೇಕ, ಓ ಗ್ಲೋರಿ ಗ್ಲೋರಿ. ಪ್ರಸನ್ನತೆ ಒಂದೇ ಸಾಕಯ್ಯ, ನಿನ್ನ ಹೆಸರೊಂದೇ ಸಾಕು యేసయ్య. ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ, ಹೆಸರೊಂದೇ ಸಾಕು యేసయ్య. యేసయ్య యేసయ్ಯ. ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ, యేసయ్య. ಅಪ್ಪಾ యేసయ్య. ತುಂಬಿಸು, ನನ್ನ ಮಕ್ಕಳಿಗೆ ಪ್ರಸನ್ನತೆ ತುಂಬಿಸು. ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ, ಪ್ರಸನ್ನತೆ ಒಂದೇ ಸಾಕಯ್ಯ. ನಿನ್ನ ಹೆಸರೊಂದೇ ಸಾಕು యేసయ్య. ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ, ನಿನ್ನ ಹೆಸರೊಂದೇ ಸಾಕು యేసయ్ಯ. ಕರುಡಾಗಿ ಇರುವ ಭೂಮಿಯಿಂದ ಜೀವದ ಮೂಲತೆ ಹುಟ್ಟಿಸುವ ಮರುಭೂಮಿಯಾದ ನನ್ನ ಬಾಳಿನಲ್ಲಿ ಪ್ರೇಮದ ಕಾರಂಜಿ ಹುಟ್ಟಿಸುವ ಕರುಡಾಗಿ ಇರುವ ಭೂಮಿಯಿಂದ ಜೀವದ ಮೂಲತೆ ಹುಟ್ಟಿಸುವ ಮರುಭೂಮಿಯಾದ ನನ್ನ ಬಾಳಿನಲ್ಲಿ ಪ್ರೇಮದ ಕಾರಂಜಿ ಹುಟ್ಟಿಸುವ యేసయ్య. యేసయ్ಯ. ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ, యేసయ్య. యేసయ్ಯ. ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ, ಪ್ರಸನ್ನತೆ ಒಂದೇ ಸಾಕಯ್ಯ. ಹೆಸರೊಂದೇ ಸಾಕು యేసయ్య. ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ, ನಿನ್ನ ಹೆಸರೊಂದೇ ಸಾಕು యేసయ్ಯ. ಗ್ಲೋರಿ 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 ಗ್ಲೋರಿ. ಓ ತಂದೆ ನಿನಗೆ ಸ್ತೋತ್ರ. ನಿನ್ನ ಮಹಿಮೆ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಉಂಟು. ನಿನ್ನ ಮಹಿಮೆ ಕಥನೆ ದೇವ. ಒಬ್ಬೊಬ್ಬರಿಗೆ ನೀನು ಮುಟ್ಟುತ್ತಾ ಇದ್ದ ಕಥನೆ ಸಮಾಜದಲ್ಲಿ ಕಥನೆ
ಏಕೆ ನೀನು ಚಲಿಸ್ತಾ ಇದ್ದೇನೆ ಮೊದಲೇ. ಗ್ಲೋರಿ ಗ್ಲೋರಿ ಗ್ಲೋರಿ. ನಿನ್ನ ಮಂದಿರಾದಿ ನಿನ್ನ ಪ್ರಭಾವವು ಹೆಸರೆತ್ತಿ ಕೈ ಮುಗಿದು ಆರಸುವೆನು. ಜೀವಕ್ಕಿಂತ ಶ್ರೇಷ್ಠವಾದ ನಿನ್ನ ಪ್ರೇಮವು ಜೀವಮಾನವೆಲ್ಲ ನಿನಗೆ ಹಾಡುವೆನು. ನಿನ್ನ ಮಂದಿರಾದಿ ನಿನ್ನ ಪ್ರಭಾವವು ಹೆಸರೆತ್ತಿ ಕೈ ಮುಗಿದು ಆರಸುವೆನು. ಸಯ್ಯ ಎಸಯ್ಯ ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ. ಎಸಯ್ಯ ಎಸಯ್ಯ ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ. ಎಸಯ್ಯ ಎಸಯ್ಯ ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ. ಅಪ್ಪ ನಿನ್ನ ಪ್ರಸನ್ನತೆಯನ್ನು ಸುರಿಸು ನಿನ್ನ ಮಕ್ಕಳ ಮೇಲೆ, ನಿನ್ನ ಮಕ್ಕಳ ಮೇಲೆ ನಿನ್ನ ಪ್ರಸನ್ನ ಸುರಿಸು. ಒಬ್ಬೊಬ್ಬರ ಮೇಲೆ ತುಂಬಿಸು, ಅವರಿಗೆ ನಿನ್ನ ಅಭಿಷೇಕದಿಂದ ತುಂಬಿಸು. ಸಾಕು ಎಸಯ್ಯ ಪ್ರಸನ್ನತೆ ಒಂದೇ ಸಾಕಯ್ಯ. ಹೆಸರೊಂದೇ ಸಾಕು ಎಸಯ್ಯ. ಎಸಯ್ಯ ಎಸಯ್ಯ ಪ್ರಸನ್ನತೆ ಒಂದೇ ಸಾಕಯ್ಯ. ಎಸಯ್ಯ ಎಸಯ್ಯ ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ. ಎಸಯ್ಯ ಎಸಯ್ಯ ಪ್ರಸನ್ನತೆ ಒಂದೇ ಸಾಕಯ್ಯ. ಪ್ರಸನ್ನತೆ ಒಂದೇ ಸಾಕಯ್ಯ. ಎಸಯ್ಯ ಎಸಯ್ಯ ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ. ಎಸಯ್ಯ ಎಸಯ್ಯ ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ. ಎಸಯ್ಯ ಎಸಯ್ಯ ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ. ಪ್ರಸನ್ನತೆ ಒಂದೇ ಸಾಕಯ್ಯ. ಹೆಸರೊಂದೇ ಸಾಕು ಎಸಯ್ಯ. ಪ್ರಸನ್ನತೆ ಒಂದೇ ಸಾಕಯ್ಯ. ಹೆಸರೊಂದೇ ಸಾಕು ಎಸಯ್ಯ. ಎಸಯ್ಯ ಎಸಯ್ಯ
ಪ್ರಸನ್ನತೆ ಒಂದೇ ಸಾಕಯ್ಯ యేసయ్య యేసయ్య ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ యేసయ్య ತಂದೆ యేసయ్య ನಿನ್ನ ಮಕ್ಕಳ ಮೇಲೆ ಪ್ರಸನ್ನತೆ ತುಂಬಿಸು ಕರ್ತನೇ. ಈ ಸ್ಥಳದಲ್ಲಿ ನಿನ್ನ ಪ್ರಸನ್ನತೆ ಉಕ್ಕಿ 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 ಹೋಗ್ತಾ ಉಂಟು ತಂದೆ. ಸ್ತೋತ್ರಪ್ಪ యేసయ్య ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ యేసయ్య ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ యేసయ్య యేసయ్య ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ. ತಂದೆ ನಿನಗೆ ಸ್ತೋತ್ರಪ್ಪ. ರಾಜಾದಿರಾಜನೇ ಸ್ತೋತ್ರ. ಕರ್ತನೇ ನಿನಗೆ ಸ್ತೋತ್ರ. ಓ ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರಪ್ಪ. ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ. ನಿನ್ನ ಮಕ್ಕಳಿಗೆ ಒಬ್ಬೊಬ್ಬರಿಗೆ ಕತೆ ನಿನ್ನ ಪ್ರಸನ್ನತೆ ತುಂಬಿಸಿದ ಕತನೆ ದೇವ. ಒಬ್ಬೊಬ್ಬರಿಗೆ ಕತೆ ನೀನು ಮುಟ್ಟಿದ್ದಕ್ಕೆ ಸ್ತೋತ್ರ. ಏಕೆಂದೇ ಕತನೆ ನೀನು ಮಹಿಮೆ ಹೊಂದಿದ್ದ ಕತೆ ನಿನ್ನ ಮಕ್ಕಳ ಮುಖಾಂತರ ಆತ್ಮದಿಂದಲೂ ಸತ್ಯದಿಂದಲೂ ಮಾಡಿದ ಆರಾಧನೆ ನೀನು ಮಹಿಮೆ ಹೊಂದಿದ್ದ ಕತನೆ. ಸ್ತುತಿಗೆ ನೀನು ಒಬ್ಬನು ಯೋಗ್ಯನಾಗಿದೆ ಕತನೆ. ಕರ್ತನೆ ನೀನು ಆರಾಧನೆಗೆ ಯೋಗ್ಯನಾಗಿದೆ ಕತನೆ. ನೀನು ಮಹಿಮೆಗೆ ಯೋಗ್ಯನಾಗಿದೆ. ನೀನು ಒಬ್ಬನು ಮಾತ್ರ ಯೋಗ್ಯನೇ ಕತನೆ. ಘನಕ್ಕೆ ಯೋಗ್ಯನು, ಮಾನಕ್ಕೆ ಯೋಗ್ಯನು ಕತನೆ, ಗೌರವಕ್ಕೆ ಯೋಗ್ಯನು, ಘನತೆಗೆ ಯೋಗ್ಯನು. ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದೆ ಕತನೆ. ಒಂದೇನಿಗೆ ಸ್ತೋತ್ರ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ. ಆಮೆನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು. ಈ ಸಮಯದಲ್ಲಿ ಇಷ್ಟ ತನಕ ನಾವು ಸೇರಿ ನಮ್ಮ ತಂದೆಯಾದ ದೇವರಿಗೆ ಆರಾಧನೆ ಮಾಡಿದೆವು, ಸ್ತುತಿ ಮಾಡಿದೆವು. ನಮ್ಮ ಯಜ್ಞವು ತಂದೆಯಾದ ದೇವರಿಗೆ ಅರ್ಪಿಸ್ತೇವೆ. ದೇವರು ನಮಗೆ ಸ್ತೋತ್ರವಾಗಲಿ. ಎಲ್ಲಿ ಸ್ತುತಿಯ ಯಜ್ಞ ಉಂಟು, ಸ್ತುತಿಯ ಆರಾಧನೆ ಉಂಟು, ಅಲ್ಲಿ ದೇವರ ಪ್ರಸನ್ನತೆ ಉಂಟು. ನಮ್ಮ ಮಧ್ಯದಲ್ಲಿ ದೇವರ ಪ್ರಸನ್ನತೆ ಉಂಟು. ನಾವು ಇಷ್ಟ ತನಕ ದೇವರ ಪ್ರಸನ್ನತೆಯಲ್ಲಿ ನಾವು ಸಮಯ ಕಳೆದೆವು, ದೇವರಿಗೆ ಯಜ್ಞ ಅರ್ಪಿಸ್ತೇವೆ. ಈ ಸಮಯದಲ್ಲಿ ನಾವು ವಾಕ್ಯ ಭಾಗಕ್ಕೆ ಹೋಗ್ತೇವೆ. ವಾಕ್ಯದ ಮುಖಾಂತರ ದೇವರು ನಮ್ಮ ಸಂಗಡ ಮಾತಾಡಲಿ. ಥ್ಯಾಂಕ್ ಯು. ನಾವು ಎಫೆಸದವರಿಗೆ ಪತ್ರಿಕೆ 1:7 ನಾವು ಸ್ವಲ್ಪ ಜ್ಞಾನಿಸುವ. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಬಿಡುಗಡೆ ಆಲ್ರೆಡಿ ಯೇಸು ಕ್ರಿಸ್ತನು ಮಾಡಿ ಆಗಿದೆ. ನಾವು ಈ ವರ್ಷದ ಕೊನೆಯ ತಿಂಗಳಲ್ಲಿ ಇದ್ದೇವೆ. ಈ ಕೊನೆಯ ತಿಂಗಳು ಆಚರಣೆ ಮಾಡುವ ದಿನ, ಯೇಸು ಕ್ರಿಸ್ತನ ಜನನವು ಆಚರಣೆ ಮಾಡುವ ದಿನ. ಲೋಕವು ಆಚರಣೆ ಮಾಡುತ್ತದೆ, ನಮಗೆ ಸಂತೋಷ. ಆದರೆ ಸತ್ಯವೇದ ಎಲ್ಲಿ ಕೂಡ ಹೇಳುವುದಿಲ್ಲ ಯೇಸು ಕ್ರಿಸ್ತನು 25 ತಾರೀಕಿಗೆ ಹುಟ್ಟಿ ಬಂದಿದ್ದೆಂದು. ಒಳ್ಳೆಯದು, ನಮಗೆ ಎಲ್ಲ ದಿವಸ ಯೇಸು ಹುಟ್ಟಿ ಬಂದಿದ್ದ ದಿವಸ. ದೇವರಿಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಜನ್ಮ ನಾವು ಆಚರಣೆ ಮಾಡಲೇಬೇಕು. ಪ್ರಿಯರೇ, ಆತನು ಈ ಲೋಕದಲ್ಲಿ ಬಂದದ್ದು, ಮನುಷ್ಯನಾಗಿ ಬಂದದ್ದು ಯಾಕೆ ಸರ? ಮಾನವ ಕುಲಕ್ಕೆ ಬಿಡುಗಡೆ ಆಗಬೇಕೆಂದು. ಮಾನವ ಕುಲದ ಪಾಪದಿಂದ ಬಿಡಿಸಲಿಕ್ಕೆ ದೇವಕುಮಾರನು ಪ್ರತ್ಯಕ್ಷ ಆದದ್ದು. ದೇವಕುಮಾರನು ಈ ಲೋಕಕ್ಕೆ ಮಾನವನಾಗಿ ಬಂದದ್ದು, ಹುಟ್ಟಿ ಬಂದದ್ದು. ಈ ಲೋಕಕ್ಕೆ ಆತನು ಮನುಷ್ಯನಾಗಿ ಬಂದದ್ದು, ಮಾನವನ ಪಾಪ ಪರಿಹಾರ ಮಾಡಲಿಕ್ಕೆ, ಪಾಪಿಗಳನ್ನು ರಕ್ಷಿಸಲಿಕ್ಕೆ ಈ ಲೋಕಕ್ಕೆ ಬಂದದ್ದು. ಪ್ರಿಯರೇ,
ಎಲ್ಲ ಮಾನವನು ಪಾಪ ಮಾಡಿ ದೇವರಿಂದ ದೂರ ಇದ್ದಾನೆ. ನಾವು ನೋಡುವ ಬೇರೆ ಮಾರ್ಗ ಇಲ್ಲ ಮಾನವನಿಗೆ. ಪಾಪದ ಸಂಬಳ ಮರಣ. ಎಜೆಕೆಲ್ ಪ್ರವಾದಿಯ ಗ್ರಂಥದಲ್ಲಿ ಈ ರೀತಿ ಹೇಳ್ತದೆ, 18:4 ಈ ರೀತಿ ಹೇಳ್ತದೆ, ಇಗೋ ಸಕಲ ನರಪ್ರಾಣಿಗಳು ನನ್ನವೇ, ತಂದೆಯೇನು ಮಗನೇನು ನರಪ್ರಾಣಿಗಳೇ ಎಲ್ಲವೂ ನನ್ನ ದಿನದಲ್ಲಿವೆ. ಪಾಪ ಮಾಡುವ ಪ್ರಾಣಿ ಸಾಯುವನು. ಸತ್ಯವೇದ ಹೇಳುತ್ತದೆ, ಪಾಪ ಮಾಡುವ ಪ್ರಾಣಿ ಸಾಯುವನು. ಯಾರು ಪಾಪದಲ್ಲಿ ಜೀವಿಸ್ತಾರೋ ಅವರು ಸಾಯ್ತಾರೆ. ಪಾಪದ ಸಂಬಳ ಮರಣ. ಆದರೆ ಕ್ರಿಸ್ತ ಯೇಸುವಿನ ಮುಖಾಂತರ ಉಚಿತವಾಗಿ ನಮಗೆ ಮಾನವ ಕುಲಕ್ಕೆ ಆತನು ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಕ್ರಿಸ್ತ ಯೇಸುವಿನ ಮುಖಾಂತರ ದೇವರ ವಾಕ್ಯ ಹೇಳ್ತದೆ, ಈತನು ನಮಗೋಸ್ಕರ ಮಾನವ ಕುಲಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದ. ಹಾಗಾದರೆ ಬೇರೆ ರಕ್ತದಲ್ಲಿ, ಇತರ ಪ್ರಾಣಿಗಳ ರಕ್ತದಲ್ಲಿ ಒಂದು ವೇಳೆ ಪಾಪ ಪರಿಹಾರ ಆಗುತ್ತಿದ್ದರೆ ಏಕೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬರಬೇಕಿತ್ತು? ಹಳೆಯ ಒಡಂಬಡಿಕೆಯಲ್ಲಿ ಈಗ ಕೂಡ ಕಡಸನ್ನು ಕಡಿಯುತ್ತಾರೆ, ಕುರಿ ಕಡಿಯುತ್ತಾರೆ. ಏಕೆ? ಪಾಪ ಪರಿಹಾರ ಆಗಲಿ, ರಕ್ತದಿಂದ ಪಾಪ ಪರಿಹಾರ. ಆದರೆ ಸತ್ಯವೇದ ಹೇಳ್ತದೆ ಅದರಲ್ಲಿ ಪಾಪ ಪರಿಹಾರ ಆಗುವುದಿಲ್ಲ, ಮುಚ್ಚಲ್ಪಡ್ತದೆ. ಸಮಾಧಾನ ಮಾತ್ರ ಸಿಗ್ತದೆ ಮನುಷ್ಯನಿಗೆ, ಮುಚ್ಚಲ್ಪಡ್ತದೆ. ಅದು ಸಂಪೂರ್ಣ ಪರಿಹಾರ ಆಗುವುದಿಲ್ಲ. ಇದು ತಂದೆಯಾದ ದೇವರಿಗೆ ಚೆನ್ನಾಗಿ ಗೊತ್ತಿತ್ತು. ಮಾನವನ ಹತ್ರ ಸಾಧ್ಯನೇ ಇಲ್ಲ. ಮಾನವನು ಎಷ್ಟು ಕೂಡ ಪ್ರಯತ್ನ ಮಾಡಬಹುದು, ಆದರೆ ಸಾಧ್ಯ ಇಲ್ಲ. ಕ್ರಿಸ್ತ ಯೇಸುವಿನ ರಕ್ತದಿಂದ ಮಾತ್ರ. ಅದಕ್ಕೋಸ್ಕರ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಮಾನವ ಕುಲಕ್ಕೆ ಜಯ ಕೊಟ್ಟಿದ್ದಾನೆ. ಕೊಡುವುದಲ್ಲ, ಕೊಟ್ಟು ಆಗಿದೆ. ಆತನು ಈ ಲೋಕಕ್ಕೆ ಬಂದಿದ್ದಾನೆ, ಮನುಷ್ಯನಾಗಿ ಹುಟ್ಟಿ ಬಂದಿದ್ದಾನೆ ಆತನು. ಇದು ಸತ್ಯ. ಮನುಷ್ಯನಾಗಿ ಹುಟ್ಟಿ ಬಂದು ತಂದೆಯ ಚಿತ್ತಕ್ಕೆ ಆತನು ವಿಧೇಯನಾಗಿದ್ದಾನೆ. ಇದು ಸತ್ಯ. ಅದಕ್ಕೋಸ್ಕರ ಇಲ್ಲಿ ಬರೆಯಲ್ಪಟ್ಟಿದೆ, ನೀನು ಮತ್ತು ನಾನು ಓದಿ ಈ ವಾಕ್ಯವನ್ನು ಓದಿ ತಿಳುಕೊಂಡು ರಕ್ಷಣೆಯನ್ನು ಪಡೆಕೊಂಡು ಆ ರಕ್ಷಣೆಯಲ್ಲಿ ನಾವು ದೃಢವಾಗಿ ನಿಂತು ನಡೆಯಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಇಲ್ಲದರೆ ಯಾವ ಮನುಷ್ಯನಿಗೂ ಕೂಡ ರಕ್ಷಣೆ ಇಲ್ಲ. ಕ್ರಿಸ್ತ ಯೇಸುವಿನ ಮುಖಾಂತರ ಮಾತ್ರ ರಕ್ಷಣೆ. ಇವತ್ತು ಲೋಕದಲ್ಲಿ, ಈ ಹೊತ್ತು ಕೂಡ ಲೋಕದಲ್ಲಿ ತನ್ನ ಪಾಪಗಸ್ತ್ರ ಏನು ಮಾಡ್ತಾರೆ? ರಕ್ತ ಕಡಿಯುತ್ತಾರೆ, ಕುರಿ ಕಡಿಯುತ್ತಾರೆ, ಕೋಣ ಕಡಿಯುತ್ತಾರೆ, ಎಲ್ಲ ಕಡಿಯುತ್ತಾರೆ. ಸತ್ಯವಿದೆ ಅಂತ ಅದರಲ್ಲಿ ಇಲ್ಲ. ಅದರಲ್ಲಿ ಸಾಧ್ಯ ಇಲ್ಲ ಪಾಪ ಪರಿಹಾರ ಆಗಲಿಕ್ಕೆ. ಯೇಸು ಕ್ರಿಸ್ತನ ರಕ್ತದಿಂದ, ಸತ್ಯವೇದ ಹೇಳ್ತದೆ, ತನ್ನ ರಕ್ತವನ್ನು ಸುರಿಸಿದ್ದರಿಂದ ಆತ ರಕ್ತವನ್ನು ಶಿಲುಬೆಯಲ್ಲಿ ಸುರಿಸಿದ್ದಾನೆ. ನಮ್ಮ ಅಪರಾಧಗಳು, ಮಾನವ ಕುಲದ ಅಪರಾಧಗಳು, ಮಾನವ ಕುಲವು ಅಪರಾಧ ಮಾಡಿದ್ದಾನೆ ದೇವರ ದೃಷ್ಟಿಯಲ್ಲಿ. ಮಾನವ ಕುಲದ ಅಪರಾಧ ಕ್ಷಮಿಸಲ್ಪಡಬೇಕು. ಒಬ್ಬ ವ್ಯಕ್ತಿ ಲೋಕದಲ್ಲಿ ಜೀವಿಸುವಾಗನೇ ಅವನ ಅಪರಾಧ, ಅವನ ಪಾಪ ಕ್ಷಮಿಸಲ್ಪಡಬೇಕು. ಶರೀರ ಬಿಟ್ಟ ನಂತರ ಅಲ್ಲ, ಶರೀರದಲ್ಲಿ ಇರುವಾಗನೇ ಆ ವ್ಯಕ್ತಿ ಮಾನಸಾಂತರವಾಗಿ ಪಶ್ಚಾತ್ತಾಪ ಆಗಿ, ಹೌದು ನಾನೊಂದು ಅಪರಾಧಿಯಾಗಿದ್ದೇನೆ, ನಾನೊಂದು ಪಾಪಿಯಾಗಿದ್ದೇನೆ, ಪಾಪದಲ್ಲಿ ಜೀವಿಸ್ತಾ ಇದ್ದೇನೆ, ನನಗೆ ಯೇಸು ಕ್ರಿಸ್ತನು ಬೇಕು. ಆ ಪರಿಶುದ್ಧ ಆದ ಕಳಂಕವಿಲ್ಲದ ಆ ವ್ಯಕ್ತಿ ಯೇಸು ಕ್ರಿಸ್ತನು, ಅವನೇ ಬೇಕು ನನಗೆ.
ಅವನ ರಕ್ತದಿಂದ ಮಾತ್ರ ನನ್ನ ಪಾಪ ಪರಿಹಾರ ಆಗ್ತದೆ ತಿಳುಕೊಂಡು ಪಶ್ಚಾತ್ತಾಪಪಟ್ಟು ಆತನು ಸ್ವೀಕಾರ ಮಾಡಿ ಆತನ ಹಿಂದೆ ನಡೆಯಬೇಕು. ಆಗ ಮಾತ್ರ ಆ ವ್ಯಕ್ತಿಗೆ ರಕ್ಷಣೆ ಆಗ್ತದೆ. ರಕ್ಷಣೆ ಆದ ವ್ಯಕ್ತಿಗೆ ಏನು ಬೇಕು? ದೇವರ ವಾಕ್ಯ ಬೇಕು, ದೇವರ ಆತ್ಮದ ಅನುಭವ ಬೇಕು ಆತನಿಗೆ. ದೇವರ ಆತ್ಮದ ಅನುಭವ, ಆತ್ಮದಲ್ಲಿ ನಡೆಯುವ ಒಂದು ಅನುಭವ. ಅದಕ್ಕೋಸ್ಕರ ಪೌಲನು ಬರೆಯುತ್ತಾ ಇದ್ದಾರೆ 8ನೇ ಅಧ್ಯಾಯದಲ್ಲಿ ರೋಮಪುರದ 14, ಯಾರ್ಯಾರು ಆತ್ಮದಲ್ಲಿ ನಡೆಯುತ್ತಾರೋ ಅವರು ದೇವರ ಮಕ್ಕಳು ಎಂದು ಸತ್ಯವೇದ ಹೇಳ್ತದೆ. ಆತ್ಮ ಯಾಕೆ ಕೊಡಲ್ಪಟ್ಟಿದೆ? ಪರಿಶುದ್ಧ ಆತ್ಮ ನಮಗೆ. ನಾವು ದೇವರ ಚಿತ್ತಾನುಸಾರವಾಗಿ ನಡೆಯಬೇಕು, ದೇವರ ವಾಕ್ಯದ ಪ್ರಕಾರ ನಡೆಯಬೇಕೆಂದು ಪರಿಶುದ್ಧಾತ್ಮನ ಏನು ಮಾಡ್ತಾನೆ? ನಮಗೆ ಸಹಾಯ ಮಾಡ್ತಾನೆ ಆತನು. ಆ ಪರಿಶುದ್ಧಾತ್ಮನು ಸಹಾಯ ಮಾಡ್ತಾನೆ. ಆ ಪರಿಶುದ್ಧ ದೇವರ ಬಳಿಗೆ ಹೋಗಿ ನಮಗೆ ಸೇರಲಿಕ್ಕೆ. ಶರೀರದ ಮರಣವು ಯಾರಿಗೆ ಕೂಡ ಬಿಡುವುದಿಲ್ಲ, ಕಟ್ಟಿಟ್ಟಿದ್ದ ಬುತ್ತಿಯಾಗಿದೆ ಅದು, ಯಾರಿಗೆ ಬಿಡುವುದಿಲ್ಲ. ಆದರೂ ನಮ್ಮ ಆತ್ಮ ತುಂಬ ಇಂಪಾರ್ಟೆಂಟ್, ರಕ್ಷಿಸಲ್ಪಡಬೇಕು. ಈ ಜೀವಿಸುವಾಗ, ಈ ಶರೀರದಲ್ಲಿ ಇರುವಾಗ ಕೂಡ ನಾವು ದೇವರಿಗೆ ಮಹಿಮೆ ಪಡಿಸಬೇಕು, ಆತನಿಗೆ ಮಹಿಮೆ ಪಡಿಸಬೇಕು. ಆತನು ಅದೇ ಬಯಸ್ತಾ ಇದ್ದಾನೆ. ಏಕೆ? ನಮ್ಮ ದೇವರು ಯಾರಾಗಿದ್ದಾನೆ? ಪರಿಶುದ್ಧನಾಗಿದ್ದಾನೆ. ಎಷ್ಟೋ ಕಡೆಯಲ್ಲಿ ಬರೆಯಲ್ಪಟ್ಟಿದೆ, ಆತನು ಪರಿಶುದ್ಧನು, ಆತನು ಪರಿಶುದ್ಧನು, ಆತನು ಪರಿಶುದ್ಧನೆಂದು. ನಾವು ಕೂಡ ಈ ಲೋಕದಲ್ಲಿ ಜೀವಿಸುವಾಗ ಪರಿಶುದ್ಧರಾಗಿ ಜೀವಿಸಬೇಕು. ಹೇಗೆ ಜೀವಿಸುವುದು? ಒಬ್ಬ ವ್ಯಕ್ತಿಗೆ ಆಗ್ತದ? ಖಾಲಿ ದೇವರ ಕೃಪೆ ಉಂಟು. ಕೃಪೆಯಿಂದ ಮಾತ್ರ ಪರಿಶುದ್ಧಾತ್ಮನ ನಾವು ಸಹಾಯ ಕೇಳಿಕೊಂಡರೆ ಖಂಡಿತ ಆ ರೀತಿ ನಡೆಯಲಿಕ್ಕೆ ಆಗುತ್ತದೆ. ಏಕೆ? ದೇವರು ನಮಗೆ ನೋಡುವಾಗ ಹೇಗೆ ನೋಡ್ತಾನೆ? ಒಂದು ಕರುಣೆಯ ದೃಷ್ಟಿಯಲ್ಲಿ ನೋಡ್ತಾನೆ ಆತನು. ನೀನು ಯೇಸು ಕ್ರಿಸ್ತನಿಗೆ ಸ್ವಂತ ರಕ್ಷಕನೊಂದು ಸ್ವೀಕಾರ ಮಾಡಿದರೆ ಏನಾಗ್ತದೆ? ಆ ಯೇಸುನ ತನ್ನ ಮಗನ ರಕ್ತದಿಂದ ನಮ್ಮ ಪಾಪ ತೊಳೆಯಲ್ಪಟ್ಟಿದೆ ಎಂದು ಅರ್ಥ. ತೊಳೆಯಲ್ಪಟ್ಟಿದೆ, ನಮ್ಮ ಪಾಪ ತೊಳೆಯಲ್ಪಟ್ಟಿದೆ. ಇಲ್ಲಿ ಅದೇ ಹೇಳ್ತದೆ, ಇಲ್ಲಿ ಪರಿಹಾರ ನಮಗೆ ಬಿಡುಗಡೆ ಆಗಿದೆ. ಇದು ದೇವರ ಕೃಪಾವರವೇ ಹೇಳ್ತದೆ. ಏನಾಗಿದೆ? ದೇವರ ಕೃಪಾವರ ಆಗಿದೆ. ಇಲ್ಲಿ ಪೌಲನು ಬರೆಯುತ್ತಾ ಇದ್ದಾನೆ, ತಾನು ಏನು ಪಡೆಕೊಂಡಿದ್ದಾನೆ ದೇವರಿಂದ ಅದು ಇಲ್ಲಿ ಬರೆದು ಹಾಕಿದ್ದಾನೆ. ಆ ಸತ್ಯವು ಇಲ್ಲಿ ಬರೆದು ಹಾಕಿದ್ದಾನೆ. ಪೌಲನು ಹೇಗಿದ್ದ? ಯಾವ ರೀತಿಯಲ್ಲಿದ್ದ ಆತನು? ಆತನು ತನಗೆ ಬೇಕಾದ ರೀತಿಯಲ್ಲಿ ಜೀವಿಸ್ತಿದ್ದ, ಧರ್ಮದಲ್ಲಿ ಜೀವಿಸ್ತಾ ಇದ್ದ, ಧರ್ಮಕ್ಕೋಸ್ಕರ ಆತನು ಜೀವ ಕೊಡುತ್ತಿದ್ದ. ಆದರೆ ಯಾವಾಗ ದೇವರು ಸಂಧಿಸಿದ ಅವನಿಗೆ, ದೇವರ ಸಂಧಿಸಿಕೆ ಆಯಿತು, ಸಂಪೂರ್ಣ ಬದಲಾದ ಆತನು. ಸ್ವಲ್ಪ ಅಲ್ಲ, ಸಂಪೂರ್ಣ ಬದಲಾದ. ದೇವರು ಏನು ಬಯಸ್ತಾನೆ? ಇವತ್ತು ನೀವು ಮತ್ತು ನಾವು ಸಂಪೂರ್ಣ ಬದಲಾಗಬೇಕೆಂದು, ಸಂಪೂರ್ಣ ಒಪ್ಪಿಸಿಕೊಡ್ಬೇಕೆಂದು. ಅದಕ್ಕೋಸ್ಕರ ಪೌಲನೇ ತಾನೆ, ಇನ್ನು ಮುಂದೆ ಜೀವಿಸುವುದು ನಾನಲ್ಲ, ಇನ್ನು ಮುಂದೆ ಜೀವಿಸುವುದು ನಾನಲ್ಲ, ಕ್ರಿಸ್ತ ಯೇಸು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ, ಕ್ರಿಸ್ತನಿಗೋಸ್ಕರ ನಾನು ಜೀವಿಸ್ತೇನೆ ಅಂತ ಹೇಳ್ತಾನೆ ಆತನು. ಅಷ್ಟರ ಮಟ್ಟಿಗೆ ಆತನು ಒಪ್ಪಿಸಿಕೊಟ್ಟಿದ್ದಾನೆ. ಇವತ್ತು ಯೇಸು ಕ್ರಿಸ್ತನಿಗೆ ನಾವು ಸ್ವೀಕಾರ ಮಾಡಿದ್ದೀವಿ, ಅಷ್ಟರ ಮಟ್ಟಿಗೆ ನಾವು ಒಪ್ಪಿಸಿಕೊಡ್ಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಸತ್ಯವೇದ ಏನು ಹೇಳ್ತದೆ? ನೀನು ಒಂದು ಮಕ್ಕಳಾಗದೆ ದೇವರ ರಾಜ್ಯಕ್ಕೆ ನಿನಗೆ ಹೋಗಲಿಕ್ಕೆ ಆಗುವುದಿಲ್ಲ. ಮಕ್ಕಳಾಗೆ ನೀನು ಮತ್ತು ನಾನು ಆಗಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಈಗ ಯೇಸುಟಿಗಿಂತ ಪೇತ್ರನು ಏನು ಬರೆಯುತ್ತಾನೆ ನೋಡುವ ನಾವು.
ಈಗ ಪೌಲನು ಯೇಸುಟ್ಟಿಗೆ ಇರಲಿಲ್ಲ, ಯೇಸುನ ಅಪಸ್ತನ ಅಲ್ಲ ಆತನು, ಯೇಸುಟ್ಟಿಗೆ ಇರಲಿಲ್ಲ ಆತನು, ನಂತರ ಆದದ್ದು ಅವನು. ಅಪಸ್ತಲನು ನಂತರ ಆದದ್ದು ಆತನು, ಶಿಷ್ಯನು ನಂತರ ಆದನು. ಎಷ್ಟು ವರ್ಷ ನಂತರ ಅವನಿಗೆ ಸಂಧಿಸಿದನು ದೇವರು. ಅದಕ್ಕೋಸ್ಕರ ಪರಲೋಕದ ಪ್ರಕಟಣೆಯನ್ನು ಪಡೆಕೊಂಡು ಬರೆದಿದ್ದೇನೆ. ಆತನು ಹೇಳ್ತಾ ಇದ್ದಾರೆ, ನಾನು ಯೇಸುಟ್ಟಿಗೆ ಇರಲಿಲ್ಲ, ಅಪೊಸ್ತಲರಾಗೆ ಬೇರೆ ಶಿಷ್ಯರಾಗೆ ನನಗೆ ದೇವರೇ ಕರೆದದ್ದು. ಈ ಎಲ್ಲ ಪ್ರಕಟಣೆ ನನಗೆ ದೇವರೇ ಕೊಟ್ಟದ್ದು ಹೇಳ್ತಾನೆ. ದೇವರು ಕೊಟ್ಟದ್ದು ಪ್ರಕಟಣೆ. ಪೌಲನ ಪತ್ರಿಕೆ ನಾವು ಓದಿದರೆ ಆಳವಾಗಿ ಉಂಟದು. ಎಷ್ಟೋ ಗುಪ್ತವಾದ ಸಂಗತಿ ದೇವರು ಅವನಿಗೆ ಪ್ರಕಟಪಡಿಸಿದ್ದಾನೆ. ಕ್ರಿಸ್ತನ ಬರವಣಿಗೆಯ ಗುಪ್ತ ಬರವಣಿಗೆಯಲ್ಲಿ ವಿಷಯದಲ್ಲಿ ಪ್ರಕಟಪಡಿಸಿದ್ದಾನೆ. ಆತನಿಗೆ ಕೆಲವು ಸಂಗತಿ ಆತನಿಗೆ ಪ್ರಕಟಪಡಿಸಿದ್ದಾನೆ. ಯೇಸುಟ್ಟಿಗೆ ಇದ್ದ ಅಪೊಸ್ತಲರು ಆ ವಿಷಯದಲ್ಲಿ ಬರೆದು ಹಾಕಲಿಲ್ಲ, ಆದರೆ ಪೌಲನು ಬರೆದು ಹಾಕಿದ್ದಾನೆ. ಹೇಗೆ ಸಭೆ ಎತ್ತಲ್ಪಡ್ತದೆ, ಯಾವ ರೀತಿಯಲ್ಲಿ ಎತ್ತಲ್ಪಡ್ತದೆ, ಯಾರ್ಯಾರು ಎತ್ತಲ್ಪಡ್ತಾರೆ, ಹೇಗೆ ಕ್ರಿಸ್ತನು ಬರುವಾಗ ಸತ್ತವರು ಮೊದಲು ಹೇಳುತ್ತಾರೆ, ಯಾರು ಹೇಳುತ್ತಾರೆ, ಯಾರು ಜೀವಂತ ಆಗ್ತಾರೆ ಎಂದು ಅಲ್ಲಿ ಆತನು ಬರೆದು ಹಾಕಿದ್ದಾನೆ. ಅವನಿಗೆ ಮನುಷ್ಯನು ತಿಳಿಸಿದ್ದಲ್ಲ, ಇದು ಆತನು ಹೇಳ್ತಾನೆ, ನನಗೆ ಪರಲೋಕದಿಂದ ದೇವರೇ ತಿಳಿಸಿದ್ದು, ಪ್ರಕಟಣೆ ಕೊಟ್ಟದ್ದು ಆತನಿಗೆ. ಅದು ಕೂಡ ಹೇಳ್ತಾನೆ ಪೌಲನು. ಒಬ್ಬ ವ್ಯಕ್ತಿ ಮೂರನೇ ಆಕಾಶಕ್ಕೆ ಒಯ್ಯಲ್ಪಟ್ಟಿದ್ದಾನೆಂದು 2ನೇ ಕೊರಿಂಥಿಯರ ಪತ್ರಿಕೆ 12ರಲ್ಲಿ ಹೇಳ್ತಾನೆ. ಆತನು ಒಯ್ಯಲ್ಪಟ್ಟಿದ್ದಾನೆ. ಆತನು ಶರೀರವಾಗಿ ಹೋಗಿದ್ದಾನೋ ಆತ್ಮ ಹೋಗಿದ್ದಾನೋ ಗೊತ್ತಿಲ್ಲ, ಆದರೆ ಒಯ್ಯಲ್ಪಟ್ಟಿದ್ದಾನೆ. ಅಲ್ಲಿ ಆತನಿಗೆ ಈ ಪ್ರಕಟಣೆ ಕೊಟ್ಟದ್ದು. ಅದಕ್ಕೋಸ್ಕರ ಇಷ್ಟು ಪತ್ರಿಕೆ ಅವನು ಬರೆದಾಕ್ತಾನೆ. ಹೆಚ್ಚು ಪತ್ರಿಕೆ ಬರೆದದ್ದು ಯಾರು? ಪೌಲನು ಹೆಚ್ಚು ಪತ್ರಿಕೆ ಬರೆದದ್ದು. ನಂತರ ಯಾರು ಬರೆದದ್ದು? ಯೇಸುನ ಶಿಷ್ಯನಾಗಿದ್ದ ಯೋಹಾನನು. ಒಂದು ಆತನು ಶುಭ ಸಂದೇಶ ಬರೆದಿದ್ದಾನೆ, ಯೋಹಾನ ಸುವಾರ್ತೆ. ನಂತರ 3 ಲೆಟರ್ ಬರೆದಿದ್ದಾನೆ ಆತನು, ಪತ್ರಿಕೆ ಬರೆದಿದ್ದಾನೆ. 1ನೇ ಪತ್ರಿಕೆ, 2ನೇ ಪತ್ರಿಕೆ, 3ನೇ ಪತ್ರಿಕೆ. ನಂತರ ಪ್ರಕಟಣೆ ನಾವು ಗ್ರಂಥ ಓದ್ತೇವೆ, ಅದು ಬರೆದಿದ್ದಾನೆ ಆತನು. ಪ್ರಿಯರೇ, ಆ ರೀತಿ ಪೇತ್ರನು ಕೂಡ ಬರೆದು ಹಾಕಿದ್ದಾನೆ. ಪೇತ್ರನು ಕೂಡ ಪತ್ರಿಕೆ ಉಂಟು, 2 ಪತ್ರಿಕೆ ಪೇತ್ರನು ಬರೆದಿದ್ದಾನೆ. ನಾವು ನೋಡುವ ಪೇತ್ರನು ಏನು ಬರೆಯುತ್ತಾನೆ. ಯೇಸುಟ್ಟಿಗೆ ಇದ್ದವನು, ಯೇಸುಟ್ಟಿಗೆ ಇದ್ದ ಆ ಅಪೊಸ್ತಲನು ಪೇತ್ರನು. ಯೇಸು ಯಾರೆಂದು ಗೊತ್ತಿಲ್ಲ, ಭಯಪಟ್ಟು ಯೇಸುಗೆ 3 ಸರಿ ಆತನು ಯಾರೆಂದು ಗೊತ್ತಿಲ್ಲ ಎಂದು ಆಣೆ ಹಾಕಿದ್ದಾನೆ. ಅದೇ ಪೇತ್ರನು ಪತ್ರಿಕೆಯಲ್ಲಿ ಬರೆಯುತ್ತಾ ಇದ್ದಾನೆ. ಪುನಃ ಮಾನಸಾಂತರ ಆಗಿ, ಪುನಃ ಪಶ್ಚಾತ್ತಾಪ ಆಗಿ, ಅವನು ಮಾಡಿದ ತಪ್ಪನ್ನು ಒಪ್ಪಿ ಅವನು ಪುನಃ ಅದೇ ಸ್ಥಾನವನ್ನು ಪಡೆಕೊಂಡ, ಅಪೊಸ್ತಲ ಸ್ಥಾನವನ್ನು ಪಡೆಕೊಂಡು ಈ ಪತ್ರಿಕೆ ಬರೆಯುತ್ತಾ ಇದ್ದಾನೆ ಆತನು. ಇಲ್ಲಿ ಹೇಳ್ತಾ ಇದ್ದಾನೆ ಆತನು, ಪೇತ್ರನ 1ನೇ ಪತ್ರಿಕೆಯಲ್ಲಿ 1ರಲ್ಲಿ 19ರಿಂದ ನಾವು ಓದುವ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೂ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲವರಲ್ಲವೇ ಹೇಳ್ತಾನೆ. ಯೇಸು ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಅಲ್ಲವೇ ನಿಮಗೆ ಪಾಪ ಪರಿಹಾರ ಆದದ್ದು, ಅಪರಾಧದಿಂದ ಬಿಡುಗಡೆ ಆದದ್ದು? ಬರೆಯುತ್ತಾ ಇದ್ದಾನೆ ಆತನು. ಅಲ್ಲಿ ಹೇಳ್ತಾನೆ ಪೂರ್ಣಾಂಗವಾದ, ಅಲ್ಲಿ ಮೇಲೆ 18ಗೆ ಹೋದರೆ ಅಲ್ಲಿ ಈ ರೀತಿ ಬರೀತಾ ಇದ್ದಾನೆ, ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ. ಅದರಲ್ಲಿ ನಿಮಗೆ ಬಿಡುಗಡೆ ಆಗಲಿಲ್ಲ, ಅದರಲ್ಲಿ ಬಿಡುಗಡೆ ಆಗುವುದಿಲ್ಲ. ನೀವು ಎಷ್ಟು ಬೆಳ್ಳಿ ಕೊಡಿ, ಬಂಗಾರ ಕೊಡಿ, ಏನು ಕೊಡಿ, ಅದರಲ್ಲಿ ಬಿಡುಗಡೆ ಆಗುವುದಿಲ್ಲ. ನಿಮಗೆ ಕಲಿಸಿಕೊಟ್ಟ ವ್ಯರ್ಥವಾದ ಅದು ಬೋಧನೆ, ಅದರಲ್ಲಿ ಬಿಡುಗಡೆ ಆಗುವುದಿಲ್ಲ.
ಹಾಗಾದರೆ ಬಿಡುಗಡೆ ಯಾರಿಂದ ಆಗುವುದು? ಹೇಗೆ ಆಗುವುದು? ಪೂರ್ಣಾಂಗವಾದ ನಿಷ್ಕಳಂಕ, ಪೂರ್ಣಾಂಗವಾಗಿ ನಿಷ್ಕಳಂಕ ಸಂಪೂರ್ಣವಾದ ಯಜ್ಞ, ಯಜ್ಞದ ಕುರಿಯ ರಕ್ತದಿಂದ. ಯೇಸು ಯಾರಾಗಿದ್ದಾನೆ? ಈ ಲೋಕಕ್ಕೆ ಮಾನವನಾಗಿ ಬಂದಿದ್ದಾನೆ. ಆದರೂ ಸ್ಥಾನಿಕನಾದ ಯೋನು ಹೇಳ್ತಾ ಇದ್ದಾನೆ, ಇಗೋ ಯಜ್ಞದ ಕುರಿಮರಿ, ದೇವರು ಕಳಿಸಿಕೊಟ್ಟ ಯಜ್ಞದ ಕುರಿಮರಿ. ದೇವರು ಕಳಿಸಿಕೊಟ್ಟಿದ್ದಾನೆ. ಯೇಸು ಯಜ್ಞ ಆಗಲಿಕ್ಕೆ ಶಿಲುಬೆಯಲ್ಲಿ ಆತನು ಯಜ್ಞ ಆಗಿದ್ದಾನೆ. ಶಿಲುಬೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ವೇಳೆ ಶಿಲುಬೆಯಲ್ಲಿ ಆತ ಯಜ್ಞವನ್ನು ಅರ್ಪಿಸದಿದ್ದರೆ ಯಾರಿಗೆ ಪಾಪ ಪರಿಹಾರ ಆಗ್ತಿರಲಿಲ್ಲ, ಬಿಡುಗಡೆ ಇರಲಿಲ್ಲ. ಆತನು ಆ ಶಿಲುಬೆಯಲ್ಲಿ ದೇವರು ಕೊಟ್ಟ ಕೆಲಸವನ್ನು ಮಾಡಿ ಮುಗಿಸಿದ್ದಾನೆ ಆತನು. ಇದು ನಾವು ಸ್ವೀಕಾರ ಮಾಡಬೇಕು, ಇದು ನಾವು ಒಪ್ಪಬೇಕು. ಅಲ್ಲಿ ಹೇಳ್ತದೆ, ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲವರಲ್ಲವೇ ಹೇಳ್ತಾನೆ. ಪುನಃ ಹೇಳ್ತಾನೆ, ಆತನು ಜಗತ್ತುತ್ಪತ್ತಿಗೆ ಮೊದಲೇ ಗುತ್ತು ಮಾಡಲ್ಪಟ್ಟು, ಜಗತ್ತುತ್ಪತ್ತಿಗೆ ಮೊದಲೇ ಆತನು ಗುತ್ತು ಮಾಡಲ್ಪಟ್ಟು ಅಂದರೆ ಈ ಜಗತ್ತು ಆಗುವ ಮೊದಲೇ ದೇವರ ದೊಡ್ಡ ಯೋಜನೆ. ದೇವ್ರಿಗೆ ಗೊತ್ತಿಲ್ಲದವ? ಆದಾಮನಿಗೆ ದೇವರು ಸೃಷ್ಟಿ ಮಾಡುವಾಗ ಈ ರೀತಿ ಆಗ್ತದೆ ಎಂದು ಗೊತ್ತಿಲ್ಲವ? ಮಾನವನು ಪಾಪದಲ್ಲಿ ಬೀಳ್ತಾನೆ, ಗೊತ್ತಿಲ್ಲ? ಗೊತ್ತಿತ್ತು, ದೇವರಿಗೆ ಗೊತ್ತಿತ್ತು. ಏಕೆ? ಸೈತಾನನು ಇಲ್ಲಿ ಇದ್ದಾನೆ, ಸೈತಾನಿಗೆ ಮೇಲಿಂದ ದಬ್ಬಲ್ಪಟ್ಟಿದ್ದಾನೆ. ಇಲ್ಲಿ ತಂದೆಗೆ ಗೊತ್ತಿತ್ತು. ಸೈತಾನ ಯಾರಾಗಿದ್ದಾನೆ? ಅವನು ಸುಳ್ಳುಗಾರನೇ ಇದ್ದಾನೆ, ವಂಚಕನು, ಮೋಸ ಮಾಡುವನಿದ್ದಾನೆ. ಅವನು ಬಂದು ಮಾನವನಿಗೆ ಪಾಪ ದೇವರ ವಾಕ್ಯದ ವಿರುದ್ಧವಾಗಿ ಹೋಗಲಿಕ್ಕೆ ಅವನು ಪ್ರೇರಣೆ ಕೊಟ್ಟದ್ದು. ಆಗ ದೇವರಿಗೆ ಗೊತ್ತಿಲ್ಲವ? ದೇವರಿಗೆ ಗೊತ್ತಿತ್ತು. ಅದಕ್ಕೆ ಮೊದಲೇ ಜಗತ್ತುತ್ಪತ್ತಿಗೆ ಮೊದಲೇ ಯಜ್ಞವನ್ನು ಒಂದು ಸಿದ್ಧ ಮಾಡಿಟ್ಟಿದ್ದ. ಬೇರೆ ಯಾವ ಯಜ್ಞ ಅಲ್ಲದು, ತನ್ನ ಮಗನೇ ಯಜ್ಞವಾಗಿ ಬಂದಿದ್ದಾನೆ. ಮೊದಲೇ ದೇವರು ಸಿದ್ಧ ಮಾಡಿದ್ದಾನೆ, ಸೊಲ್ಯೂಷನ್ ಮೊದಲೇ ಮಾಡಿಟ್ಟಿದ್ದಾನೆ. ದೇವರು ಸೊಲ್ಯೂಷನ್ ಮಾಡಿ ಕೊಟ್ಟಿದ್ದಾನೆ ಮಾನವನಿಗೆ. ಏಕೆಂದರೆ ಯಾವಾಗ ಮಾನವನು ಪಾಪ ಮಾಡಿದನು, ದೇವರ ಚಿತ್ತಕ್ಕೆ ವಿರುದ್ಧ ಹೋದನು, ತಿನ್ನಬಾರದೆಂದ ಫಲವನ್ನು ತಿಂದನು, ಆಗ ಅಷ್ಟು ತನಕ ಮಾನವನು ಕರೆಕ್ಟ್ ಇದ್ದನು. ದೇವರ ಸ್ವಭಾವ, ದೇವರ ಗುಣ ಅವನಲ್ಲಿತ್ತು. ಯಾವಾಗ ಆತನು ತಿಂದನು, ಸೈತಾನನ ಗುಣ ಎಲ್ಲ ಒಳಗೆ ಹೋಯಿತು. ಸ್ವಭಾವ ಏನು? ಸುಳ್ಳು ಹೇಳಲಿಕ್ಕೆ ಪ್ರಾರಂಭ ಮಾಡಿದ, ಭಯ, ನಾಚಿಕೆ, ಸಿಟ್ಟು, ಹೊಟ್ಟೆಕಿಚ್ಚು, ಮತ್ಸರ, ಕೊಲೆ, ಈ ರೀತಿ ಆ ಸ್ವಭಾವದಿಂದ ಮಾನವನು ತುಂಬಿದ. ದೇವರಿಗೆ ಗೊತ್ತಿತ್ತು ಇದು ಆಗ್ತದೆ ಎಂದು ಗೊತ್ತಿತ್ತು. ಆದರೆ ದೇವರೊಂದು ಅದರಿಂದ ಬಿಡುಗಡೆ ಮಾಡಲಿಕ್ಕೆ ಜಗತ್ತುತ್ಪತ್ತಿಯ ಮೊದಲೇ ದೇವರೊಂದು ಯಜ್ಞವನ್ನು ಸಿದ್ಧ ಮಾಡಿದ್ದ. ಅದೇ ಯೇಸು ಕ್ರಿಸ್ತನ ಆಗಿದ್ದ. ಇವತ್ತು ನಾವು ಲೋಕದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ, ಯೇಸುನ ಹುಟ್ಟು ಹಬ್ಬದ ಒಂದು ಅದು ಆಚರಿಸ್ತಾರೆ, ಸಂತೋಷ ಪಡ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಕೆಲವರು ಗೊತ್ತಿದ್ದು ಮಾಡ್ತಾರೆ, ಕೆಲವರು ಗೊತ್ತಿಲ್ಲದೆ ಮಾಡ್ತಾರೆ. ಏಕೆಂದರೆ ಸೈತಾನನು ಈ ರೀತಿ ಮಾಡಿ ಇಟ್ಟಿದ್ದಾನೆ ಮಾನವನಿಗೆ. ಆ ದಿವಸ ಕೆಲವರು ಗೊತ್ತಿದ್ದು ಗೊತ್ತಿಲ್ಲದೆ ತನಗೆ ಬೇಕಾದ ರೀತಿಯಲ್ಲಿ ಸಂತೋಷ ಪಡ್ತಾರೆ. ಕೆಲವರು ಕುಡಿದು ಬೇರೆ ಬೇರೆ ರೀತಿಯಲ್ಲಿ ಸಂತೋಷ ಪಡ್ತಾ ಇದ್ದಾರೆ. ಆದರೆ ತಂದೆಯಾದ ದೇವರು ಆ ದಿವಸ ಸಂತೋಷ ಪಡ್ತಾನ? ಏಕೆಂದರೆ
ಮಾನವನು ನೇಮಿಸಿದ ದಿನ ಅದು. ಮಾನವನೊಂದು ಪರ್ಟಿಕ್ಯುಲರ್ ಒಂದು ದಿನ ನೇಮಿಸಿದ್ದಾನೆ, ಆಚರಣೆ ಮಾಡ್ತಾ ಇದ್ದಾನೆ. ಯೇಸು ಬಂದದ್ದು ಯಾತಕಸ್ರ, ಯೇಸು ಬಂದದ್ದು ಯಜ್ಞ ಆಗಲಿಕ್ಕೆ ಬಂದದ್ದು, ಶಿಲುಬೆಯಲ್ಲಿ ಯಜ್ಞ ಆಗಲಿಕ್ಕೆ ಈ ಲೋಕದಲ್ಲಿ ಬಂದದ್ದು. ಅವನು ಬರಲೇಬೇಕಿತ್ತು, ಇಲ್ಲದರೆ ಯಾರಿಗೂ ಕೂಡ ರಕ್ಷಣೆ ಇಲ್ಲ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಆತನು ಜಗತ್ತುತ್ಪತ್ತಿಗೆ ಮೊದಲೇ ಗುರ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗೆ ಪ್ರತ್ಯಕ್ಷನಾದನು. ಅಂತ್ಯಕಾಲ, ಯೇಸು ಯಾವಾಗ ಹುಟ್ಟಿ ಬಂದಿದ್ದಾನೋ ಆ ದಿವಸದಿಂದ ಅಂತ್ಯಕಾಲ ಪ್ರಾರಂಭವಾಗಿದೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮಾನವನಾಗಿ ಹುಟ್ಟಿ ಬಂದನಲ್ಲ, ಅಂತ್ಯಕಾಲ ಪ್ರಾರಂಭ ಆಯಿತು. ಅಲ್ಲಿಂದ ಇಲ್ಲಿ ತನಕ ಅಂತ್ಯಕಾಲವೇ. ಪ್ರಿಯರೇ, ನಾವು ಅಂತ್ಯದಿಂದ ಅಂತ್ಯಕಾಲದಲ್ಲಿದ್ದೇವೆ. ಅಂದರೆ ಕ್ರಿಸ್ತನು ಇನ್ನೊಮ್ಮೆ ಬರುವ, ಭೂಲೋಕಕ್ಕೆ ಇನ್ನೊಮ್ಮೆ ಬರುವ ಸಮಯದಲ್ಲಿ ನಾವು ಇದ್ದೇವೆ. ಹತ್ತಿರ ನಾವು ತಲುಪಿದ್ದೇವೆ. ಈ ಜನ್ರೇಷನ್, ಈಗಿನ ಜನ್ರೇಷನ್. ಹಾಗಾದರೆ ನಾವು ಎಷ್ಟು ಗಂಭೀರವಾಗಿರಬೇಕು, ನಮಗೆ ಸಿಕ್ಕಿದ ರಕ್ಷಣೆ ನಾವು ಯಾವ ರೀತಿಯಲ್ಲಿ ಕಾಪಾಡಬೇಕು, ಎಷ್ಟು ಗಂಭೀರವಾಗಿ ನಾವು ಕಾಪಾಡಬೇಕು. ಲೋಕದಲ್ಲಿ ನೋಡಿದರೆ ಎಲ್ಲಿ ಕಡೆಯಲ್ಲಿ ದುಃಖ, ಕಾಯಿಲೆ, ಅಸಮಾಧಾನ ಎಲ್ಲ ನಡೆಯುತ್ತಾ ಉಂಟು ಲೋಕದಲ್ಲಿ. ಬಡತನ, ಬರಗಾಲ, ಭಯ, ಈ ರೀತಿ ನಡೀತಾ ಉಂಟು ಲೋಕದಲ್ಲಿ. ಏಕೆ ಯೇಸು ಮೊದಲೇ ಹೇಳಿದ್ದಾನೆ ಇಲ್ಲಿ ಸತ್ಯವೇದದಲ್ಲಿ, ಈ ರೀತಿ ಆಗುತ್ತದೆ ಎಂದು, ಈ ರೀತಿ ನಡೆಯುತ್ತದೆ ಇನ್ನು ಮುಂದೆ. ಆ ಕಾಲದಲ್ಲಿ ನೀವು ಮತ್ತು ನಾವು ಜೀವಿಸ್ತಾ ಇದ್ದೇವೆ. ಹಾಗಾದರೆ ನಾವು ಎಷ್ಟು ಗಂಭೀರವಾಗಿರಬೇಕು, ನಮಗೆ ಸಿಕ್ಕಿದ ರಕ್ಷಣೆ ನಾವು ಹೇಗೆ ಕಾಪಾಡಬೇಕು, ಯಾವ ರೀತಿಯಲ್ಲಿ ನಾವು ಕಾಪಾಡಬೇಕು. ನಾವು ಇಲ್ಲಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ಪ್ರಿಯರೇ, ಆತನಿಗೆ ಮಹಿಮೆ ಪಡಿಸಬೇಕು, ದೇವರಿಗೆ ಮಹಿಮೆ ಆಗಬೇಕು. ನಮ್ಮ ಮುಖಾಂತರ ತ್ಯಾಗ ಮಾಡಲಿಕ್ಕುಂಟು. ನಮಗೆ ಈ ಲೋಕದಲ್ಲಿ ನಮಗೆ ತುಂಬ ತ್ಯಾಗ ಮಾಡಲಿಕ್ಕುಂಟು. ಕೆಲವು ಸಂಗತಿ ನಮಗೆ ಬಿಡಲಿಕ್ಕುಂಟು. ಸೈತಾನಿಗೆ ಸಂಬಂಧಪಟ್ಟ ಸಂಗತಿ ನಮ್ಮ ಹತ್ರ ಇರಬಾರ್ದು. ಸೈತಾನು ಏನು ಬಯಸ್ತಾನೆ? ಅವನ ಎಲ್ಲ ಸ್ವಭಾವ ನಮ್ಮೊಳಗೆ ಇರಬೇಕಂತ ಬಯಸ್ತಾನೆ. ದೇವರು ಏನು ಬಯಸ್ತಾನೆ? ನನ್ನ ಸ್ವಭಾವ ಇವರೊಳಗೆ ಇರಬೇಕಂತ. ಅದಕ್ಕೆ ಸಹ ಪೌಲನು ಬರೆಯುತ್ತಾನೆ ಗಲಾತ್ಯರ ಪತ್ರಿಕೆಯಲ್ಲಿ, ನನ್ನ ಒಳಗೊಂದು ಹೋರಾಟ ಉಂಟು. ಏನು ಹೋರಾಟ? ಶರೀರ ಏನು ಹೇಳ್ತದೆ ಅದು ಆತ್ಮನಿಗೆ ಆಗುವುದಿಲ್ಲ. ನಮ್ಮೊಳಗೆ ಆತ್ಮ ಉಂಟು, ಆತ್ಮ ಏನು ಹೇಳ್ತದೆ ಅದು ಶರೀರಕ್ಕೆ ಆಗುವುದಿಲ್ಲ. ಒಂದು ಹೋರಾಟ ನಡೆಯುತ್ತಾ ಉಂಟು. ಅದರ ಮಧ್ಯದಲ್ಲಿ ನಾನು ಜೀವಿಸ್ತಾ ಇದ್ದೇನೆ. ಹೋರಾಟ ಎಲ್ಲರಿಗೆ ಉಂಟು. ನೀನು ಏನು ಆಯ್ಕೆ ಮಾಡುತ್ತೀ? ಶರೀರ ಹೇಳುವಾಗ ಆಯ್ಕೆ ಮಾಡ್ತೀಯಾ, ಯಾ ಆತ್ಮ ಹೇಳುವಾಗ ಆಯ್ಕೆ ಮಾಡ್ತೀಯ? ಒಂದು ವೇಳೆ ಆತ್ಮ ಹೇಳುವಾಗೆ ನೀನು ನಡೆದರೆ ನೀನು ನಿತ್ಯ ನಿತ್ಯ ಯುಗ ಯುಗಾಂತಕ್ಕೆ ದೇವರೊಟ್ಟಿಗೆ ಜೀವಿಸ್ತಿ. ಒಂದು ವೇಳೆ ಶರೀರ ಹೇಳುವಾಗಲೇ ನೀನು ನಡೆದರೆ ನೀನು ಕೂಡ ಬದುಕುತ್ತಿ ನಿತ್ಯ ನಿತ್ಯ, ಆದರೆ ದೇವರೊಟ್ಟಿಗೆ ಅಲ್ಲ. ನೀನು ನಾನು ಯಾರಾಗಲಿ ಭೂಲೋಕದ ಯಾವ ಮಾನವನಿಗೆ ಅವನು ಬೆಂಕಿಗೆ ಹೋಗಬೇಕಾಗ್ತದೆ, ಬೆಂಕಿಯಲ್ಲಿ ಸುಡಬೇಕಾಗ್ತದೆ. ಆ ಬೆಂಕಿ ಉರಿಯುತ್ತದೆ, ಆದರೆ ಆತ್ಮಗೆ ಸಾಯಿಸಲಿಕ್ಕೆ ಆಗುವುದಿಲ್ಲ. ಅಲ್ಲಿ ಯುಗಾಂತರಿಗೆ ಆತ್ಮ ಅದು ಉರಿಯುತ್ತಾ ಇರ್ತದೆ, ಬೊಬ್ಬೆ ಹೊಡಿತಾ ಇರ್ತದೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಆತನನ್ನು ಸತ್ತರೊಳಗಿಂದ ಎಬ್ಬಿಸಿ ಆತನಿಗೆ ಪ್ರಭಾವ ಕೊಟ್ಟ ದೇವರಲ್ಲಿ ನೀವು ಆತನ ಅಮೂಲ್ಯ ನಂಬಿಕೆ ಇಟ್ಟವರಾಗಿದ್ದರಷ್ಟೇ. ನಂಬಿಕೆ ಆತನೇ. ದೇವರು ಖಾಲಿ ಆತನು ಮರಣ ಹೊಂದಿದ್ದಾನೆ ಆತನು. ಆದರೆ ಮೂರನೇ ದಿವಸದಲ್ಲಿ ತಂದೆಯಾದ ದೇವರು ಜೀವಂತ ಎಬ್ಬಿಸಿದ್ದಾನೆ ಆತನಿಗೆ. ಯೇಸು ಜೀವಂತವಾಗಿದ್ದಾನೆ, ಜೀವಿಸ್ತಾ ಇದ್ದಾನೆ. ಇಲ್ಲಿ ಅದೇ ಹೇಳ್ತದೆ, ಇಲ್ಲಿ ಸತ್ತವರೊಳಗಿಂದ ಎಬ್ಬಿಸಿ ಆತನಿಗೆ ಪ್ರಭಾವವನ್ನು ಕೊಟ್ಟ ದೇವರಲ್ಲಿ
ಆತನಿಗೆ ಪ್ರಭಾವ, ಉನ್ನತ ಸ್ಥಾನದಲ್ಲಿದ್ದಾನೆ ಯೇಸು ಕ್ರಿಸ್ತನು. ಪ್ರಭಾವವನ್ನು ಕೊಟ್ಟ ದೇವರಲ್ಲಿ ನೀವು ಆತನ ಮೂಲಕ ನಂಬಿಕೆಯಿಟ್ಟು, ಈಗ ಯಾರ ಮೇಲೆ? ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯಿಟ್ಟು ಇದು ಸತ್ಯವಾಗಿದೆ ಎಂದು ನೀವು ತಿಳ್ಕೊಂಡು ನಂಬಿಕೆಯಿಟ್ಟು ಆತನಿಗೆ ಸ್ವೀಕಾರ ಮಾಡಿ ಆ ಮಾರ್ಗದಲ್ಲಿ ನಡೆದರೆ ಅಲ್ಲಿ ದೇವರ ವಾಕ್ಯವಿದೆ, ನಂಬಿಕೆ ಇಟ್ಟರಾಗಿದಷ್ಟೇ. ಹೀಗಿರಲಾಗಿ ನಿಮ್ಮ ನಂಬಿಕೆಯು ನಿರೀಕ್ಷೆಯು ದೇವರಲ್ಲಿ ನೆಲೆಗೊಂಡಿವೆ. ನಿಮ್ಮ ನಂಬಿಕೆ ನಿರೀಕ್ಷೆ ದೇವರಲ್ಲಿ ನೆಲೆಯಾಗಿದೆ. ಹಾಗಾದರೆ ನಾವು ಎಲ್ಲಿ ನೋಡಬೇಕು? ಎದುರು ನೋಡಬೇಕು. ನಮ್ಮ ದೃಷ್ಟಿ ಆತನಲ್ಲಿ ಇರಬೇಕು. ಅದಕ್ಕೋಸ್ಕರ ಕೀರ್ತನೆಗಾರನು 34ರಲ್ಲಿ ಹೇಳ್ತಾ ಇದ್ದಾನೆ, ಆತನನ್ನು ದೃಷ್ಟಿಸಿದವರು, ಯೇಸು ಕ್ರಿಸ್ತನನ್ನು ದೃಷ್ಟಿಸಿದವರು ನಾಚಿಕೆಗೆ ಈಡಾಗುವುದಿಲ್ಲ. ಅವರ ಮುಖವು ಪ್ರಜ್ವಲಿಸುತ್ತದೆ ಅವರ ಮುಖವು. ಪ್ರಿಯರೇ, ಯೇಸು ನಿಮ್ಮನ್ನು ಎಲ್ಲರನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಆತನ ಮಾಡುವ ದೇವರಾಗಿದ್ದಾನೆ. ಯಾರು ಒಬ್ಬರು ನಾಶವಾಗಬಾರದೆಂದು ಆತನ ಚಿತ್ತವಾಗಿದೆ. ಒಬ್ಬರು ಕೂಡ ನಾಶವಾಗಬಾರದು, ದೇವರ ಚಿತ್ತವಾಗಿದೆ. ಹಾಗಾದರೆ ನಾವು ಹೇಗೆ ಜೀವಿಸ್ತಾ ಇದ್ದೇವೆ? ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದೇವೆ? ಸಂತೋಷ ಪಡುವುದು, ಕ್ರಿಸ್ತನಲ್ಲಿನ ಸಂತೋಷ ಪಡುವುದು ಅದು ಒಳ್ಳೆಯದೇ. ಮತ್ತು ನಮಗೆ ಕ್ರಿಸ್ಮಸ್, ಎಲ್ಲ ದಿವಸ ನಮಗೆ ಕ್ರಿಸ್ಮಸ್ಸೇ, ಯೇಸು ಹುಟ್ಟಿದ ದಿನವೇ. ಅದಕ್ಕೋಸ್ಕರ ಲೋಕವು ಒಂದು ದಿವಸ ಇಟ್ಟಿದ್ದಾನೆ, ಅದು ಆಚರಣೆ ಮಾಡ್ತಾ ಇದ್ದಾನೆ. ಅದು ನೀನು ಮತ್ತು ನಾನು ಯಾವ ರೀತಿಯಲ್ಲಿ ಆಚರಣೆ ಮಾಡ್ತೇವೆ? ನಿನಗೆ ಸತ್ಯ ಗೊತ್ತುಂಟಾ? ಸತ್ಯವನ್ನು ಸ್ವೀಕಾರ ಮಾಡಿದೀಯಾ ನೀನು? ಒಂದು ವೇಳೆ ಸತ್ಯ ಗೊತ್ತಿದ್ದ ನೀನು ಯಾವ ರೀತಿಯಲ್ಲಿ ಸ್ವೀಕಾರ ಮಾಡ್ತೀವಿ? ಸತ್ಯ ಗೊತ್ತಿಲ್ಲದವರು ಅವರ ರೀತಿಯಲ್ಲಿ ಅವರು ಏನು ಮಾಡ್ತಾರೆ? ಆಚರಣೆ ಮಾಡ್ತಾರೆ. ಆದರೆ ನೀನು ಸತ್ಯ ಗೊತ್ತಿದ್ದ ನೀನು ಹೇಗೆ ಆಚರಣೆ ಮಾಡ್ತೀವಿ? ಇದು ಇಂಪಾರ್ಟೆಂಟ್ ಆಗಿದೆ. ಏಕೆ? ಆತನು ಪರಿಶುದ್ಧ ದೇವರಾಗಿದ್ದಾನೆ. ಸ್ತುತಿಯಜ್ಞದ ಮಧ್ಯದಲ್ಲಿ ಇರುವ ಆತನಾಗಿದ್ದಾನೆ. ಹಗಲು ರಾತ್ರಿ ಆತನಿಗೆ ದೇವದೂತರು, ಹಿರಿಯರು ಸೇರಿ, ಎಲ್ಲರೂ ಸೇರಿ ಆರಾಧನೆ ಸ್ತುತಿ ಆಗ್ತಾ ಉಂಟು. ಹಾಗಾದ್ರೆ ನಾವು ಏನು ಮಾಡ್ತಾ ಇದ್ದೀವಿ? ಆ ದಿವಸ ಹೇಗೆ ನಾವು ಕಳೆಯುತ್ತೇವೆ? ಅದು ನಿಮಗೆ ಬಿಟ್ಟದ್ದು, ನಮಗೆ ಬಿಟ್ಟದ್ದು. ಅದಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್ ಆಗಿದೆ. ಆ ದಿವಸ ನಾವು ಆಚರಣೆ ಮಾಡೋದು ವೆರಿ ಇಂಪಾರ್ಟೆಂಟ್. ನಿಮಗೆ ಅರ್ಥ ಆಯಿತು ನಂಬುತ್ತೇನೆ. ಈ ವಾಕ್ಯ ಮುಂದಿನ ದಿವಸದಲ್ಲಿ ನಾವು ಆ ಒಂದು ದಿನದ ಹತ್ತಿರ ಬರ್ತೇವೆ. ನಾವು ಭೂಲೋಕ ಆಚರಣೆ ಮಾಡ್ತಾ ಹತ್ತಿರ ಬರ್ತೇವೆ. ಈಗ ಸಿದ್ಧತೆ, ಲೋಕ ಸಿದ್ಧತೆ ಆಗ್ತಾ ಉಂಟು ಆ ದಿವಸಗೋಸ್ಕರ. ಆದರೆ ನಿನಗೆ ಸತ್ಯ ಗೊತ್ತಿದೆ, ನೀನು ಯಾವ ರೀತಿಯಲ್ಲಿ ಸಿದ್ಧತೆ ಮಾಡ್ತಿದ್ದಿ? ನಾವು ಸಿದ್ಧತೆ ಮಾಡೋದು, ಕ್ರಿಸ್ತನು ಆಕಾಶದ ಮಂಡಲದಲ್ಲಿ ಬರಲಿಕ್ಕಿದ್ದಾನೆ. ತನ್ನ ಮೊದಲಿಗಿತ್ತಿಗೆ ಕರ್ಕೊಂಡು ಹೋಗಲಿಕ್ಕೆ ಬರ್ತಾನೆ ಆತನು. ನಾವು ಅದಕ್ಕೋಸ್ಕರ ಸಿದ್ಧತೆ ಆಗಬೇಕು, ಸಿದ್ಧರಾಗಿ ನಿಲ್ಲಬೇಕು. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ, ನಮಗೆ ಹೆಚ್ಚೆಚ್ಚು ಪ್ರೀತಿ ಮಾಡುವ ಪರಲೋಕದಲ್ಲಿರುವ ಪ್ರೀತಿಯುಳ್ಳ ತಂದೆಯಾದ ನಿನಗೆ ಸ್ತೋತ್ರ. ನೀನು ವಾಕ್ಯದ ಮುಖಾಂತರ ಮಾತಾಡಿದಿ ಕರ್ತನೆ. ನಾವು ಮಾಡಿದ ಸ್ತುತಿ ಆರಾಧನೆ ನಿನಗೆ ಮಹಿಮೆ ಆಯಿತು ಕರ್ತನೆ. ಸ್ತೋತ್ರಪ್ಪ. ಈ ವಾಕ್ಯದ ಮುಖಾಂತರ ಮಾತಾಡಿ ಕರ್ತನೆ, ನಮ್ಮ ಹತ್ರ ಮಾತಾಡಿದಿ ಕರ್ತನೆ. ಆ ವಾಕ್ಯ ಏನು ಹೇಳ್ತದೆ ಅದರ ಪ್ರಕಾರ ನಡೆಯಲಿಕ್ಕೆ ದೇವರ ಆತ್ಮನೇ ನೀನು ಸಹಾಯ ಮಾಡು, ನಮ್ಮೆಲ್ಲರಿಗೆ ಸಹಾಯ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ನಿನ್ನ ಆಶೀರ್ವಾದ ಎಲ್ಲರ ಮೇಲೆ ಹಿಡಿದು ಬರಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ನೀನು ನಡೆಸು ಕರ್ತನೆ, ಬಲಪಡಿಸು, ನಮಗೆ ನೀನು ನಡೆಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ತಂದೇನಿಗೆ ಸ್ತೋತ್ರ, ಅಪ್ಪಾನಿಗೆ ಸ್ತೋತ್ರ ಕರ್ತನೆ. ಈ ಒಂದು ಸಮಯಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಹೊಂದಿದೆ ಪ್ರೀತಿಯುಳ್ಳ ತಂದೆ, ಆಮೇಲೆ. ನಾವು ಅಂತ್ಯಾಶವನ್ನು ಪಡ್ಕೊಳ್ಳುವ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದವರ ಪ್ರೀತಿ, ಪರಿಶುದ್ಧ ಆತ್ಮನ ಅನ್ಯೋನ್ಯತೆ ಈಗಲೂ ಸದಾಕಾಲ ನಿಮ್ಮ ಸಂಗಡ ಇರಲಿ. ಆಮೇಲೆ.